ಪರ್ಮಿಷನ್ಗೆ ಹೋದಂಥದ್ದು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿದ್ದಲ್ಲ, ಅದು ತನಿಖೆಗೆ ಅನುಮತಿ ಕೋರಿದಂಥದ್ದು. ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರು ಕೊಟ್ಟಂಥದ್ದು ಸಹ ತನಿಖೆಗೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ರಾಜ್ಯಪಾಲರ ತೀರ್ಮಾನಗಳ ಹಿನ್ನೆಲೆ, ರಾಜ್ಯಪಾಲರ ಮುಂದೆ ಬಂದಂಥ ಒಂದು ದೂರಿನ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಹಲವಾರು ಕ್ಯಾಬಿನೆಟ್ ಸಭೆಗಳನ್ನು ಕರೆದು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ನಲ್ಲಿ ಏನೇನು ತೀರ್ಮಾನಗಳನ್ನು ಕೊಟ್ಟಿದ್ದಾರೆ, ಕ್ಯಾಬಿನೆಟ್ ಏನು ರೆಕಮೆಂಡೇಶನ್ ಮಾಡಿ ಗವರ್ನರ್ಗೆ ಕ್ಯಾಬಿನೆಟ್ನ ನಿರ್ಣಯಗಳನ್ನು ಕಳಿಸ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಈ ಒಂದು ಪ್ರಕರಣ ಹೊರಗೆ ಬಂದ ನಂತರ ಯಾವ್ಯಾವ ಹಂತಗಳಲ್ಲಿ ಏನೇನು ಹೇಳಿಕೆ ಕೊಟ್ಟಿದ್ದಾರೆ, ಯಾವ್ಯಾವ ಹಂತದಲ್ಲಿ ಏನೇನು ಹೇಳಿಕೆ ಕೊಟ್ಟಿದ್ದಾರೆ, ಇದೆಲ್ಲವನ್ನು ನಾವು ಪರಾಮರ್ಶೆ ಮಾಡೋದು ಒಂದು ಕಡೆ ಇರಲಿ. ಈಗಾಗಲೇ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಮತ್ತು ಜನಪ್ರತಿನಿಧಿಯ ನ್ಯಾಯಾಲಯದಲ್ಲಿ ಈ ಮೂಡ ಸೈಟ್ಗಳ ಹಂಚಿಕೆಗೆ ಸಂಬಂಧಪಟ್ಟಂಥ ಒಂದು ತನಿಖೆಗೆ ಆದೇಶ ಆಗಿದೆ. ಈಗ ಈ ಪ್ರಕರಣವನ್ನು ಮೂಡಾದ ಒಂದು ತಪ್ಪುಗಳಿಂದ ಆಗಿರತಕ್ಕಂಥದ್ದು ನಮ್ಮ ಸ್ವಂತ ಆಸ್ತಿಯಲ್ಲಿ ನಮ್ಮ ಗಮನಕ್ಕೆ ಬರದೆ ಬಡಾವಣೆ ರಚನೆ ಮಾಡಿ ನಮ್ಮ ಜಾಗವನ್ನು ಒತ್ತುವರಿ ಮಾಡಿರ್ತಕ್ಕಂಥದ್ದು ಮೂಡಾದ ತಪ್ಪು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಹಲವಾರು ಬಾರಿ ಹೇಳಿಕೆ ಕೊಟ್ಟಿದ್ದೀರಿ. ನಮ್ಮ ಜಾಗದಲ್ಲಿ ಇವರು ಒತ್ತುವರಿ ಮಾಡಿರ್ತಕ್ಕಂಥದ್ದೇನಿದೆ ಅದರ ವ್ಯಾಲ್ಯೂ 62 ಕೋಟಿ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳೇ ಸಾರ್ವಜನಿಕವಾಗಿ ಹೇಳಿಕೆ ಕೊಟ್ಟರು. ಏನಾಗಿದ್ರೆ ಜಾಗ ಬಿಡಬೇಕು, ನಮ್ಗೆ 62 ಕೋಟಿ ದುಡ್ಡು ಕೊಟ್ಬಿಡಿ, ಇದನ್ನು ಅವರೇ ಹೇಳಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಪಾಪ ನಮ್ಮ ಒಬ್ಬರು ಅವರ ವಕೀಲರು ಅದು ಯಾವುದ್ರಿ ಜುಜುಬಿ ಸೈಟು ಅಂತ ಹೇಳ್ತಾರೆ ವಕೀಲರು. ಅದೇ ವಕೀಲರು ಇನ್ನೊಂದು ಪ್ರಕರಣದಲ್ಲಿ ಏನು ಹೇಳೋರು ಆಮೇಲೆ ನಿಮ್ಮ ಗಮನಕ್ಕೆ ತರ್ತೀನಿ. ಜುಜುಬಿ ಸೈಟ್ ಅಂತ ಹೇಳಿದವರು ಈಗ ನಿನ್ನೆ ರಾತ್ರಿ ಸಚಿವ ಸಂಪುಟದ ಹಲವಾರು ಪ್ರಮುಖರು ವಕೀಲರು ಮುಖ್ಯಮಂತ್ರಿಗಳ ಮನೆಗೆ ಏನು ಕಾರ್ಗಳು ಬರ್ರಂತ ಹೋಗ್ತವೆ, ಸರ್ರಂತ ಬರ್ತವೆ ಮುಖ್ಯಮಂತ್ರಿಗಳ ಮನೆಯಿಂದ. ರಾತ್ರಿ ನಿಮ್ಮ ಚಾನಲ್ಗಳಲ್ಲಿ ತೋರಿಸ್ತಾ ಇದ್ರಿ ಏನು ಕಾರು ಕಾವೇರಿ ಒಳಗೆ ನುಗ್ತವೆ, ಕಾವೇರಿಯಿಂದ ಹೊರಗೆ ಬರ್ತವೆ. ಯಾರ್ಯಾರು ನಿನ್ನೆ ದಿನ ಹೋಗಿ ಪಾಪ ಮುಖ್ಯಮಂತ್ರಿಗಳಿಗೆ ದೀರ್ಘವಾದ ಸಮಾಲೋಚನೆ ಮಾಡಿದ್ದಾರೆ. ಪಾಪ ಎಚ್ ಕೆ ಪಾಟೀಲ್ರು ಈ ರಾಜ್ಯದ ಒಬ್ಬ ಗೌರವಾನ್ವಿತ ನ್ಯಾಯಕ್ಕೋಸ್ಕರಲೇ ಹುಟ್ಟಿರೋರು ಅವರೆಲ್ಲ. ಅವರ ಹೇಳಿಕೆಗಳನ್ನು ನಾನು ಹಲವಾರು ಸಂದರ್ಭದಲ್ಲಿ ಗಮನಿಸಿದ್ದೇನೆ. ಇಲ್ಲಿ ನಿನ್ನೆ ಏಕಾಏಕಿ 14 ಸೈಟನ್ನು ವಾಪಸ್ ಕೊಡ್ತಕ್ಕಂಥ ಪತ್ರ ಬರೆದಿದ್ದೇನೆ ಮೂಡಾಗೆ. ನನಗೆ ಸೈಟ್ ಬೇಡ, ನನಗೆ ಮನೆ ಚಿನ್ನ ಒಡವೆ ಯಾವುದ್ರ ಬಗ್ಗೆನೂ ಮಮತೆ ಇಲ್ಲ. 30-40 ವರ್ಷಗಳಿಂದ ಎಂಥ ವ್ರತ ಮಾಡಿದರು, ಏನೋ ವ್ರತ ಮಾಡಿ ಭಾಳ ಶಿಸ್ತುಬದ್ಧ ಜೀವನ, ಕಪ್ಪು ಚುಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲಿ ನನ್ನ ಪತಿಯವರು
ಶ್ರಮ ಪಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಹೆಣ್ಮಗಳ ಬಗ್ಗೆ ಮಾತನಾಡಲ್ಲ. ಆಮೇಲೆ ನನಗೆ ಇನ್ನೊಂದು ಆಶ್ಚರ್ಯ, ಮುಖ್ಯಮಂತ್ರಿಗಳು ನೆನ್ನೆ ಸೈಟ್ಗಳನ್ನು ಸರೆಂಡರ್ ಮಾಡ್ತಕ್ಕಂಥ ವಿಷಯವನ್ನು ನಾನು ಓದಿ ಭಾಳ ಅಚ್ಚರಿ ಆಗೋಯ್ತು ಅಂದವ್ರೆ. ನನಗೆ ಅಚ್ಚರಿ ಆಗೋಯ್ತು ಅಂತಿದ್ದಾರೆ ಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿಗಳ ಗಮನಕ್ಕೆ ಬರದೆ ಅವರ ಧರ್ಮಪತ್ನಿಯವರು ಸೈಟ್ಗಳನ್ನು ಸರೆಂಡರ್ ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ರಾ? ಎಷ್ಟರ ಮಟ್ಟಿಗೆ ಈ ಮುಖ್ಯಮಂತ್ರಿ ನನ್ನನ್ನು ಸುಳ್ಳುಗಾರ ಅಂತಾರೆ. ಇವರ ಒಂದೊಂದು ಹೇಳಿಕೆಗಳನ್ನು ನೋಡಿದ್ರೆ ಬಹುಶಃ ಸುಳ್ಳು ಎಲ್ಲಿ ಹುಟ್ಟಿದೆ ಅಂತಕ್ಕಂಥದ್ದನ್ನು ಯಾರು ಬೇಕಾದ್ರೂ ಅರ್ಥೈಸ್ಕೋಬೋದು. ಇನ್ನು ಮುಂದಕ್ಕೆ ನನ್ನನ್ನು ಅದೇ ಅಂಥದ್ದು ಹಿಟ್ ಆ್ಯಂಡ್ ರನ್ನು ಅಂತಾರೆ. ಕುಮಾರಸ್ವಾಮಿದು ಹಿಟ್ ಆ್ಯಂಡ್ ರನ್ ಅಂತಾರೆ ಹೇಳಿಕೆ. ನಿಮ್ಮದು ಯಾವುದು ರನ್ನು? ಯೂಟರ್ನ್ ರನ್ನಾ ನಿಮ್ಮದು? ಯೂಟರ್ನ್ ಸಿದ್ದರಾಮಯ್ಯ ಅವರು ಅಂತ ಕರೆಯೋದ? ಇನ್ನು ನೆನ್ನೆಯ ತೀರ್ಮಾನಗಳಿಂದ ಇಷ್ಟೊಂದು ತರಾತುರಲ್ಲಿ ಇಷ್ಟೆಲ್ಲ ಹೋರಾಟ ಮಾಡ್ಕೊಂಬಂದವರು ಕಳೆದ 3 ತಿಂಗಳಲ್ಲಿ ಈಗ ಏಕಾಏಕಿ ನಮಗೆ ಸೈಟೇ ಬೇಡ ವಾಪಸ್ ತಗೊಂಬಿಡಿ ಅಂತ ಇಷ್ಟು ತರಾತುರಿಯ ನಿರ್ಧಾರ ನಿಮ್ಗೆ ಯಾರು ಹೇಳ್ಕೊಟ್ಟವ್ರೀಗ? ಯಾಗಿದೆ ಅಂದರೆ ಪಾಪ ಇಬ್ಬರು ಗಂಡ ಹೆಂಡತಿ ಇರ್ತಾರೆ. ಯಾವುದೋ ಒಂದು ಸಂಕಷ್ಟಕ್ಕೆ ಒಳಗಾಗಿ ಇಲ್ಲ ಏನೋ ಒಂದಾಗಿ ಗಂಡ ಎಲ್ಲೋ ಕಳ್ತನ ಮಾಡ್ಕೊಂಡು ಬಂದುಬಿಡ್ತಾನೆ, ಎಲ್ಲ ದೋಚ್ಕೊಂಡು ಪೊಲೀಸ್ನರಿಗೆ ಸಿಗಾಕೊಂಡ್ಬಿಡ್ತಾರೆ. ಆಗ ಹೆಂಡ್ತಿ ಹೋಗಿ, ಅಯ್ಯೋ ನನ್ನ ಗಂಡ ನನ್ನ ಜೀವನದಲ್ಲಿ 30 ವರ್ಷದಲ್ಲಿ ನಾನು ಮದುವೆಯಾಗಿ ಎಂದೂ ಸಹ ಒಂದು ತಪ್ಪು ಮಾಡಿರಲಿಲ್ಲ, ಏನೋ ಒಂದು ಸಮಸ್ಯೆಗೋಸ್ಕರವಾಗಿ ಕಳ್ತನ ಮಾಡಿಬಿಟ್ಟವನೇ, ದಯವಿಟ್ಟು ಇದರಿಂದ ನಮ್ಮನ್ನು ಪಾರು ಮಾಡಿ ಅಂತ ಹೇಳಿ ಕೇಳಿದ ತಕ್ಷಣ ಬಿಟ್ಟುಬಿಡ್ತೀರಾ ಕಳ್ಳನ್ನು? ಏನಾದರೂ ಬಿಡೋಕ್ಕೆ ಸಾಧ್ಯನಾ? ಬಿಡ್ತಾರ ಪೊಲೀಸ್ನವರು? ಇಲ್ಲ ಸರ್ಕಾರ ಬಿಡುತ್ತಾ? ಮಾಫಿ ಮಾಡ್ತೀರಾ? ಇಷ್ಟೆಲ್ಲ ಸರ್ಕಸ್ ಯಾತಿಗೆ ಬೇಕಿತ್ತು ಸಿದ್ದರಾಮಯ್ಯನವರೇ? ಈ ಪ್ರಕರಣಗಳು ಬಂದಾಗ ಹೇಳಿದ್ರಿ, ಬಿ ಜೆ ಪಿದು 100 ಪ್ರಕರಣ 20-25 ಹೇಳಿದ್ರಿ. ಸಚಿವ ಸಂಪುಟ ನಿಮ್ಮ ಸದಸ್ಯರುಗಳು ಹೇಳಿದ್ರು. ಈ ಕ್ಷಣದವರೆಗೆ ಯಾವುದಾದರೂ ಒಂದು ಪ್ರಕರಣಗಳನ್ನು ನಿಮ್ಮ ಕೈನಲ್ಲೇ ಹೊರಗೆ ತರಲಿಕ್ಕೆ ಸಾಧ್ಯ ಆಗಿದೆಯಾ? ಅದು ಯಾವುದೋ ನಂದು ಪಂಗೇನಹಳ್ಳಿ ಯಾವುದೋ ಹಿಡ್ಕೊಂಡು ಕೂತಿದ್ದೀರಿ. ಗಂಗೇನಹಳ್ಳಿ ಪ್ರಕರಣ ಅಂತೇಳಿ ಪಾಪ ಮೊನ್ನೆನೂ ಕರೆಸ್ಕೊಂಡಿದ್ರಿ ನನ್ನ, ಬಂದಿದ್ದೀನಿ. ನಂತರ ಇದು ಇವತ್ತಿನ ಮುಖ್ಯಮಂತ್ರಿಗಳದು ಒಂದು ಹೇಳ್ತೀನಿ, ಬೇರೆ ಚರ್ಚೆ ಮಾಡೋಣಂತೆ. ಇದು ಒಂದೇ ತಪ್ಪಲ್ಲ ಮಾಡಿರೋದು. ಮೈಸೂರಿನಲ್ಲಿ ನನಗೆ ನೆಲದ ಬಗ್ಗೆ ವ್ಯಾಮೋಹ ಇಲ್ಲ, ನಮ್ಮ ಕುಟುಂಬದಲ್ಲಿ ನಮ್ಮ ಪತಿಯವರಿಗೆ ಭೂಮಿ ಮೇಲೆ ವ್ಯಾಮೋಹ ಇಲ್ಲ, ಚಿನ್ನದ ಮೇಲೆ ವ್ಯಾಮೋಹ ಇಲ್ಲ. ಇದೆಲ್ಲ ಏನು ನೆನ್ನೆಯ ಒಂದು ಸೈಟನ್ನು ವಾಪಸ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದಕ್ಕೆ ಆಮೇಲೆ ಬರ್ತೀನಿ. ಈ ಮುಖ್ಯಮಂತ್ರಿಗಳು ಯಾವ ರೀತಿ ಯಾವ್ಯಾವ ಹಂತದಲ್ಲಿ ಯಾವ ಥರ ನಡ್ಕೊಂಡಿದ್ದಾರೆ, ಕಪ್ಪು ಚುಕ್ಕಿನೇ ನಾವು ಕಾಣದೇ ಇರತಕ್ಕಂಥ ರೀತಿಯಲ್ಲಿ. ಇವೆಲ್ಲ ವೈಟ್ನರ್ ಆಯಿತು, ಎಲ್ಲ ಆಯಿತು, ಎಲ್ಲ ಮುಗಿದೀಗ ಈಗ ಅಂತಿಮವಾಗಿ ಇಲ್ಲಿಗೆ ಬಂದು ನಿಂತಿದ್ದೀರಿ. ನಾನು ಅದೇನೋ ಮೊನ್ನೆ ಒಬ್ಬ ಅಧಿಕಾರಿ ಬಗ್ಗೆ ಚರ್ಚೆ ಮಾಡಿದೆ ಅಂತ ನೆನ್ನೆ ಎಲ್ಲ ಒಂದು ಸುದ್ದಿ ಆದ್ಯಂಥದ್ದು ಬೇಲ್ ಮೇಲಿದ್ದೀನಿ. ಬೇಲ್ನ ರಿಜೆಕ್ಟ್ ಮಾಡಲಿಕ್ಕೆ ನ್ಯಾಯಾಲಯದ ಮುಂದೆ ಹೋಗಬೇಕು ಅಂತೇಳಿ ಏನೋ ಪಾಪ ಕೆಲವು ಅಧಿಕಾರಿಗಳು ಚರ್ಚೆ ಮಾಡವ್ರೆ. ನನಗೆ ಅದು ಗೊತ್ತು, ಯಾವ ಚೇಂಬರಲ್ಲಿ ಯಾವ ಅಧಿಕಾರಿಗಳು ಯಾರ್ಯಾರು ಕೂತು ಚರ್ಚೆ ಮಾಡಿದ್ರಿ, ಇದು ಮಾಡಿದ್ರೆ ಹೇಗೆ ಅಂತ ಹೇಳಿ. ಒಂದು ದಿವಸಲಾದರೂ ಒಳಗೆ ಕಳಿಸೋಣ ಸರ್ ಅಂತ ಹೇಳಿ ಈಗಲೂ ಇನ್ನೂ ಬಿಟ್ಟಿಲ್ವಲ್ಲ. ಸಾಧ್ಯವಾದು ಇದೆಲ್ಲ ಮಾಡಲಿಕ್ಕೆ ನಿಮ್ಮ ಕೈಲಿ? ಇದೆಲ್ಲ ಇರಲಿ ಒಂದು ಭಾಗ. ಈಗಾಗಲೇ ನನ್ನ ಪ್ರಕರಣದಲ್ಲಿ ರಾಜ್ಯಪಾಲರ ಮುಂದೆ ಏನಂತ ಹೋಗಿದ್ದಾರೆ ಈಗ ಇವರು?
ತನಕ ಅವಧಿ ಮುಗಿದೋಗಿದೆ, ತನಿಖೆ ಸಂಪೂರ್ಣ ಆಗಿದೆ. ಈ ಒಂದು ತನಿಖೆಯ ಸಂಪೂರ್ಣತೆ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರ ಹೆಸರನ್ನು ಚಾರ್ಜ್ ಶೀಟ್ನಲ್ಲಿ ಸೇರಿಸಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಅಲ್ಲಿವೇ ಹೋಗಿರೋದು. ಪಾಪ ಅಲ್ಲಿ ಸುಪ್ರೀಂ ಕೋರ್ಟು 3 ತಿಂಗಳಲ್ಲಿ ತನಿಖೆ ಮಾಡಿ ನಮ್ಮ ಮುಂದೆ ತನ್ನಿ ವರದಿನ ಅಂತ ಅವ್ರು ಹೇಳ್ಕೊಂಡು ಹೇಳವ್ರೆ. ನೀವಿನ್ನೂ ಅಲ್ಲೇ ಇಟ್ಕೊಂಡು ಕೂತ್ಕೊಂಡು ಅಲ್ಲೇ ಸುತ್ತಾ ಇದ್ದೀರಿ 2015ರಿಂದ. ಇರಲಿ, ನಾನು ಮುಕ್ತವಾಗಿದ್ದೇನೆ. ನಾನಾದರೂ ಬೇಲ್ ಮೇಲಿದ್ದೀನಿ. ನಾನು ಬೇಲ್ ತಗೊಂಡಿರ್ತಕ್ಕಂಥದ್ದು ಈ ದೇಶದ ನೆಲದ ಕಾನೂನಿನಲ್ಲಿ ನ್ಯಾಯಾಲಯಗಳಲ್ಲಿ ಬೇಲ್ ಕೊಡ್ತಕ್ಕಂಥದ್ದಕ್ಕೂ ಒಂದು ಅಧಿಕಾರ ಕೊಟ್ಟಿದ್ದಾರೆ ನ್ಯಾಯಾಲಯಗಳಿಗೆ. ಈ ಕೆಟ್ಟ ಅಧಿಕಾರಿಗಳನ್ನು ಇಟ್ಕೊಂಡು ಇಂಥ ಒಂದು ಸರ್ಕಾರ ಯಾರಿಗೆ ಯಾವ ಟೈಮ್ನಲ್ಲಿ ಏನು ಬೇಕಾದರೂ ಮಾಡ್ತಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲೇ ನಮ್ಮ ವಕೀಲರುಗಳು ನನಗೆ ಸಲಹೆ ಕೊಟ್ಟಿದ್ದರಿಂದ ಬೇಲ್ ತಗೊಂಡಿದ್ದೀನಿ. ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಬೇಲ್ ತಗೊಂಡಿದ್ದಲ್ಲ ಸಿದ್ದರಾಮಯ್ಯನವರೇ. ಅವನು ಯಾರೋ ಅಧಿಕಾರಿ ಬರೆದವನಲ್ಲ, ಬೇಲ್ ಮೇಲಿದ್ದಾರೆ ಸೆಂಟ್ರಲ್ ಮಿನಿಸ್ಟ್ರು ಕುಮಾರಸ್ವಾಮಿ ಅಂತ ಹೇಳಿ. ಕ್ರಿಮಿನಲ್ ಅಂತಕ್ಕಂಥ ಪದ ಏನು ಯೂಸ್ ಮಾಡಿದ್ದಾರೆ ಆ ಅಧಿಕಾರಿ, ಪದ ಬಳಕೆ ಇರಲಿ ಅವೆಲ್ಲ. ನಾನು ಬೇಲ್ ತಗೊಂಡಿದ್ದು ತಪ್ಪು ಮಾಡಿದ್ದೀನಿ ಅಂತ ಅಲ್ಲ. ಈಗಿನ ನಿಮ್ಮ ನಡವಳಿಕೆಗಳನ್ನು ಗಮನಿಸಿ ಇವತ್ತು ರಾಜ್ಯದಲ್ಲಿ ಕಳೆದ 3-4 ತಿಂಗಳಿಂದ ಏನೇನು ಮಾಡ್ತಾ ಇದ್ದೀರಿ ನೋಡ್ತಾ ಇದ್ದೇವೆ. 87 ಕೋಟಿ ದುಡ್ಡು ನುಂಗದವನ್ನ ಸರ್ಟಿಫಿಕೇಟ್ ಕೊಡ್ತೀರಿ ಅವನಿಗೆ SITಯಿಂದ. ಅವ್ರು ಯಾರ ಮೇಲೂ ಏನು ಚಾರ್ಜ್ ಶೀಟಲ್ಲಿ ಹೆಸರೇ ಇಲ್ಲ, ದುಡ್ಡು ತಿಂದಾರದೆ. ಯಾವುದೋ ಕೆಲಸಕ್ಕೆ ಬಾರದೇ ಇರೋದು 4 ಹೆಸರು ಹಾಕೊಂಡು ಅದೇನೋ 1000 ಗಟ್ಟಲೆ ಪುಟಗಳಂತೆ ಚಾರ್ಜ್ ಶೀಟ್ಗಳು ಇವರು SITದು. ಇದು ರಾಜ್ಯದ SIT ಇರ್ತಕ್ಕಂಥದ್ದು. ಈ SITಯ ಮುಖ್ಯಸ್ಥರುಗಳು. ಬೇರೆ ಹಲವಾರು ಪ್ರಕರಣ ಇದೆ, ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ನನ್ನನ್ನು ಇವತ್ತು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ಆರೋಪಿ ಅಷ್ಟೇ ನಾನು. ನನಗೆ ವಿಶ್ವಾಸ ಇದೆ ನನ್ನ ಮೇಲೆ ಇರ್ತಕ್ಕಂಥದ್ದು ಎಲ್ಲ ರಾಜಕೀಯ ಪ್ರೇರಿತವಾದಂಥ ಆರೋಪಗಳು. ನಿಮ್ಮ ಯಾರ ಕೈಲೂ ಏನೂ ಮಾಡಲಿಕ್ಕಾಗಲ್ಲ. ಈ ದೇಶದ ನೆಲದ ಕಾನೂನು ಅಷ್ಟು ಸುಲಭವಾಗಿ ರಾಜಕೀಯ ಪ್ರೇರಿತ ಕೇಸ್ಗಳಲ್ಲಿ ನಿರಪರಾಧಿಗಳನ್ನು ಅಪರಾಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ವಿಶ್ವಾಸ ನನಗಿದೆ. ಅದರಿಂದಲೇ ನಾನು ಮುಕ್ತವಾಗಿದ್ದೇನೆ. ನಾನು ಯಾವುದೇ ಅಧಿಕಾರಿಯನ್ನು ನನ್ನ ವೈಯಕ್ತಿಕವಾದಂಥ ಕೇಸ್ಗಳ ವಿಷಯದಲ್ಲಿ ನನ್ನ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ರ ಮುಖಾಂತರ ಫೇವರು ಮಾಡ್ಕೊಳ್ಳೋಕೆ ಹೋಗಿಲ್ಲ, ಇಲ್ಲ ಹೆದರಿಸಿ ನನ್ನ ಪರವಾಗಿ ಬರೆಸ್ಕೊಳ್ಳಿಕ್ಕೂ ಈ ಕ್ಷಣದವರೆಗೂ ಯಾರ ಹತ್ರನೂ ಹೋಗಿಲ್ಲ. ಇದು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಸರ್ಕಾರ ಯಾವ ಥರ ಬೇಕಾದ್ರೂ ಮುಂದುವರಿಲಿ ಇನ್ನೂ ಮುಂದಕ್ಕೆ. ನಾನು ಆ ಅಧಿಕಾರಿಯನ್ನು ಪ್ರಶ್ನೆ ಮಾಡಿದ್ದು ನನ್ನ ಕೇಸಿಗೆ ಸಂಬಂಧಪಟ್ಟಿದ್ದಲ್ಲ. ಯಾತಕ್ಕೆ ನಿಮ್ಮ ಮೇಲೆ ಕೇಸ್ ಹಾಕಿದಾಗ ಆರೋಪಿ ನಂಬರ್ 2 ನೀವು ಸಹ ಆ ಕೇಸ್ನಲ್ಲಿ ಕ್ರಿಮಿನಲ್ ಕೇಸ್ ಅದು. ನಿಮ್ಮನ್ನು ಆರೋಪಿ 2 ಮಾಡಿ ಇವತ್ತು ಕೇಸ್ ಇತ್ತಲ್ಲ, ಅದಕ್ಕೆ ಸ್ಟೇ ಆಗಿ ತಗೊಂಡ್ರಿ. ನೀವು ತಪ್ಪು ಮಾಡದೇ ಇದ್ದರೆ ಸ್ಟೇ ಆತಿಕ್ಕೆ ತಗೊಂಡ್ರಿ ನೀವು. ನಾನು ಬೇಲ್ ತಗೊಂಡೆ, ತನಿಖೆಗೆ ಸ್ಟೇ ತಗೊಳ್ಳಿಲ್ಲ. ನನ್ನ ವಿಷಯದಲ್ಲಿ ತನಿಖೆ ಮಾಡ್ಕೊಳ್ರಪ್ಪ ಅಂದೆ. ಅಂದರೆ ನಿಮ್ಮಂಥ ಅಧಿಕಾರಿಗಳು ಸರ್ಕಾರನ ಮೆಚ್ಚಿಸ್ಲಿಕ್ಕೆ ಏನು ಬೇಕಾದರೂ ಅಧಿಕಾರ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ಬೇಲ್ ತಗೊಂಡಪ್ಪ. ತನಿಖೆ ಮಾಡಬೇಡಿ ಅಂತ ಇವತ್ತಿನವರೆಗೂ ನಾನು ಎಲ್ಲೂ ಪ್ರೆಷರ್ ಹಾಕಿಲ್ಲ.
ನೀವೇನು ಮಾಡ್ಕೊಂಡಿದ್ದೀರಿ? ಅವ್ರ ವಿರುದ್ಧವೇ ಕೇಸಿದೆ. ಆರೋಪಿ ನಂಬರ್ 2. ಇವರು ಆರೋಪಿ ನಂಬರ್ 2 ಇವರು ಕೇಸ್ನ ಹೈಕೋರ್ಟಲ್ಲಿ ಸ್ಟೇ ತಗೊಂಡವ್ರೆ, ತನಿಖೆ ಆಗಬಾರ್ದು ಅಂತ. ಇನ್ನು ಮೊನ್ನೆ 19ನೇ ತಾರೀಕು ಬಂದಿತ್ತು ಕ್ವಾಶ್ಗೆ ಹಾಕೊಂಡವ್ರೆ, ಮುಂದೋಗಿದೆ ಅದು ಕೇಸು. ಇಲ್ಲಿ ನಾನು ಯಾರಿಗೂ ರಕ್ಷಣೆ ಕೊಡಲಿಕ್ಕಿಲ್ಲ ತಪ್ಪು ಮಾಡಿದಂಥವ್ರಿಗೆ. ಇದೇನೋ ಹೇಳ್ಕೊಂಡವ್ರೆ, ಯಾರೋ ನೆನ್ನೆ ಎಂಥದೋ ಒಂದು ಲೆಟ್ರ್ ನೆನ್ನೆ ಒಂದು ಬೇರೆ ರಿಲೀಸ್ ಮಾಡೋರಲ್ಲ, ಅದರಲ್ಲಿ ಇರ್ಬೇಕು ನೋಡಿ ಬಿಡ್ದೆ. ಇದು ನನಗೆ ಆಶ್ಚರ್ಯ ಆಗಿದ್ದು ಎಲ್ಲಿ ಅಂದರೆ, ಇದು ಎರಡು ನೋಡಿದ್ರೆ ಒಂದೇ ಕಡೆ ಟೈಪ್ ಆದಂಗಿದೆಯಲ್ಲ. ಹಾಂ, ಇದು 1/28/9 ಅದೇ ನನ್ನ ಮೇಲೆ ಅವರ ಅಧಿಕಾರಿಗಳಿಗೆ ಆತ್ಮಸ್ಥೈರ್ಯ ತುಂಬಲಿಕ್ಕೆ ಲೆಟ್ರ್ ಬರೆದು ವಾಟ್ಸಪ್ಗಳಲ್ಲಿ ಯಾರ್ಯಾರು ಹರಿದಾಡೋದಕ್ಕೆ ಈ ಲೆಟ್ರ್ ಉಪಯೋಗ ಮಾಡ್ಕೊಂಡವ್ರೆ. ಇದನ್ನ ಏನಾದರೂ ಒಬ್ಬ SITಯ ಕರ್ನಾಟಕ ಲೋಕಾಯುಕ್ತ ADGP ಅಂತ ಇಲ್ಲಿ ತಳಗಡೆ ಸೈನ್ ಇದೆ, ಸೀಲು ಇಲ್ಲ. ಆ ಲೆಟ್ರೇಡ್ನಲ್ಲಿ ಇವರು ಅಧಿಕಾರಿಗಳಿಗೆ ಸ್ಥೈರ್ಯ ತುಂಬೋರು ಲೆಟ್ರು ಬರೆದು ಅವತ್ತು ಸೆಕೆಂಡ್ ಸ್ಯಾಟರ್ಡೆ ಒಂದು ಆಫೀಸ್ ನಂಬರ್ ಹಾಕಲ್ವಾ ಅವ್ರ ಅಧಿಕಾರಿಗಳಿಗೆ ಮೆಮೊ ಇಶ್ಯೂ ಮಾಡಬೇಕಾದ್ರೆ, ಇವ್ರ ಲೆಟ್ರೇಡಲ್ಲಿ ಅಫಿಷಿಯಲ್ ಇದರಲ್ಲಿ ವಿತ್ ಇದು ವಿಷಯಕ್ಕೆ ಸಂಬಂಧಪಟ್ಟಂಥದ್ದು ಕೇಸ್ ನಂಬರು ಇದೆಲ್ಲವನ್ನು ಮೆನ್ಷನ್ ಮಾಡಿ ಈ ಲೆಟ್ರನ್ನ ಅಫಿಷಿಯಲ್ಲಾಗಿ ಕಳಿಸ್ತಾರೋ. ಯಾರಿಗೆ ಕಳಿಸೋರು ಈ ಲೆಟ್ರನ್ನ? ಇವ್ರ ಕೈಕಳ್ಳಿ ಕೆಲಸ ಮಾಡ್ತಕ್ಕಂಥ SIT ಅಧಿಕಾರಿಗಳಿಗೆ ಕಳಿಸಿರೋದ? ಇದು ನಾಡಿನ ಜನತೆಗೆ ಇದು ಏನೋ ಆಗಿದೆ ಅಂತ ಹೇಳಿ ಮಿಸ್ಲೀಡ್ ಮಾಡಲಿಕ್ಕೆ ಮತ್ತೆ ಇನ್ನೊಂದು ರೀತಿಯಲ್ಲಿ ನನ್ನ ವಿರುದ್ಧ ಅವ್ರು ಹೇಳ್ತಾರೆ ಅದು ಎಂಥದ್ದು ಹಂದಿ ಪಂದಿ ಕಥೆಯ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಅವರೇನು ಕುಮಾರಸ್ವಾಮಿ ಹೆಸರು ಹೇಳವ್ರ? ಏನೋ ಫರ್ನಾಂಡಿಸ್ ಯಾರೋ ಎಂತಾರೋ ಜಾರ್ಜ್ ಬರ್ನಾರ್ಡೋ ಶಾ ಅವ್ರದ್ದು ಏನೋ ಒಂದು ಕೋರ್ಟು ಅಂತ ಹೇಳ್ತಾರೆ. ದಿಸ್ ಅಕ್ಯೂಸ್ಡ್ ಹೂ ಇಸ್ ಆನ್ ಬೇಲ್ HD Kumaraswamy has done this to deter us from discharging our duties. ಕುಮಾರಸ್ವಾಮಿ ಹೆಸರು ಮೆನ್ಷನ್ ಮಾಡಿ ಈ ಪದ ಉಪಯೋಗ ಮಾಡಿರೋದು ಮುಖ್ಯಮಂತ್ರಿಗಳೇ. ಅವ್ರು ಯಾರು? ನಿಮ್ಮ ಗೃಹ ಸಚಿವ. ನಿಮಗೇನೋ ಕೇಳ್ತಾಯಿದ್ರು ಭಾಷೆ ಅರ್ಥ ಆಯ್ತಿದ್ದೇನ್ರಿ ಅಂತ ಹೇಳಿ. ಗೃಹ ಸಚಿವರು ಅವ್ರಿಗೆ ಗೊತ್ತು, ಭಾಳ ದೊಡ್ಡ ಮೇಧಾವಿ, ಭಾಷೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ಡಾಕ್ಟ್ರು ಬೇರೆ ಅವರೇ. ಅವ್ರ ಹೆಸರನ್ನೆಲ್ರಿ ಹೇಳವ್ರೆ ಅಂತ ಹೇಳ್ತಾರೆ. ಈಗ ಸಿದ್ದರಾಮಯ್ಯನವರ ನಾಳೆ ಬೆಳಗ್ಗೆ ಈಗ ನೀವು ಆರೋಪಿನಲ್ಲ, ನಿಮ್ಮ ಹತ್ರ ಬಂದ ಅಧಿಕಾರಿ ಕ್ರಿಮಿನಲ್ ಮುಖ್ಯಮಂತ್ರಿಗಳೇ ಅಂದರೆ ನಾಳೆ ಬೆಳಗ್ಗೆ ಇನ್ಯಾವನಾದ್ರು ಕ್ರಿಮಿನಲ್ ಮುಖ್ಯಮಂತ್ರಿಗಳೇ ಅಂತ ಕರೆದ್ರೆ ನಿಮ್ಮ ಅಧಿಕಾರಿ ಒಪ್ಕೋತೀರಾ? ಈ ಥರ ಒದ್ದಾಡ್ತಾನ ಇಲ್ಲಿ ನಿಮ್ಮ ಕಾಂಗ್ರೆಸ್ ಕಚೇರಿಯಿಂದ ಅಂತ ಹೇಳಿದೆ ನಾನು ಮೊನ್ನೆ. ನಿಮ್ಮ ವಕೀಲರುಗಳು, ಕಾಂಗ್ರೆಸ್ನ ವಕೀಲರುಗಳು ಟೈಪ್ ಮಾಡಿ ಇಟ್ಟಿರೋದಕ್ಕೆ ಕರೆಸಿ ಸೈನ್ ಹಾಕ್ಸಿ ಕಳಿಸವ್ರೆ. ರಜಾ ಸೆಕೆಂಡ್ ಸ್ಯಾಟರ್ಡೆ ಅವತ್ತು ಆಫೀಸ್ ಕಚೇರಿಗಳೆಲ್ಲ ಕ್ಲೋಸ್ ಇದೆ. ಎಲ್ಲಿಂದ ಟೈಪ್ ಮಾಡಿದೆಲ್ಲ ಯಾರ್ಯಾರ ಫೋನ್ನಿಂದ ಇದನ್ನು ಸ್ಪ್ರೆಡ್ ಮಾಡಿದ್ರಿ? ಒಬ್ಬರಿಂದೊಬ್ಬರು ಪಾಸ್ ಮಾಡಿದಾರಲ್ಲ ರಾತ್ರಿ 9 ಗಂಟೆಯಲ್ಲಿ. ಇದೆಷ್ಟು ದಿವಸ ಮಾಡ್ತೀರಿ ರಾಜಕೀಯ? ಈಗ ನೆನ್ನೆ ಅದೆಂಥದ್ದು ನೋಟ್ ಆನ್ ಫಾಲ್ಸ್ ಅಲಿಗೇಷನ್ ಅಂತೆ. ಫಾಲ್ಸ್ ಅಲಿಗೇಷನ್ನು ಇದೇನೋ ಒಂದು ಬರೆದವ್ರೆ. ಎಂಥದ್ದು ದ ಅಲಿಗೇಷನ್ ದಟ್ ಈಸ್ ಶ್ರೀಧರ್ ಎ ರೌಡಿ ಶೀಟರ್ ಅಂತ ಹೇಳಿದಿರಿ. ಇದೇ ರೌಡಿ ಶೀಟ್, ಇದು ಸಿಗ್ನೇಚರು ಇಲ್ಲ, ಏನೂ ಇಲ್ಲ. ಇದು ನೆನ್ನೆ ರಾತ್ರಿ ಇದು ಬಿಡುಗಡೆ ಮಾಡಿರೋದು, ಮಾಧ್ಯಮಗಳಿಗೆ ಕೊಟ್ಟಿರೋದು. ಯಾರು ಕೊಟ್ಟರು ಇದನ್ನು?
ಯಾರ ಆಫೀಸಿಂದ ಹೋಯ್ತಿದ್ದು? ಮುಖ್ಯಮಂತ್ರಿಗಳ ಪತ್ರಿಕಾಲಯದಿಂದ ನಿನ್ನೆ ರಾತ್ರಿ ಹೋಗಿರೋದು ಇದು. ಈ ಲೆಟ್ರು ಸೈನ್ ಇಲ್ಲ, ಕತೆ ಇಲ್ಲ. ಇದು ನಿನ್ನೆ ರಾತ್ರಿ ಕೊಟ್ಟಿರೋದು ಮಾಧ್ಯಮಗಳಿಗೆ. ನೋಟ್ ಆನ್ ಫಾಲ್ಸ್ ಅಲಿಗೇಷನ್ ಅಂತ ಹಾಕಿ, ದ ಅಲಿಗೇಷನ್ ಆಫ್ ಕುಮಾರಸ್ವಾಮಿ ಈಸ್ ದಟ್ ಕಿಶೋರ್ ಕುಮಾರ್ ಸಸ್ಪೆಂಡೆಡ್ ಇನ್ಸ್ಪೆಕ್ಟರ್ had made various allegations including demand for 20 crores through Vijay Tata Wide on WhatsApp call. ಇದು ಮೇಲಿದೆಯಲ್ಲ, ಈ ಕಿಶೋರ್ ಕುಮಾರ್ನ ಎಲ್ಲಿ ಕರೆಸ್ಕೊಂಡ್ರು? ಅವನದು ಯಾವುದೋ ಲ್ಯಾಂಡ್ ವ್ಯವಹಾರ, ಅವ್ರ ಫ್ಯಾಮಿಲಿದು. ತನಿಖೆ ಮಾಡಿ ದಾಖಲಾತಿಗಳು ಎಷ್ಟು ಬೇಕು ಕೊಡೋದ? 20 ಕೋಟಿಗೆ ಆ ಲ್ಯಾಂಡ್ ವ್ಯವಹಾರದ್ದು ನೀನು ಯಾವುದೋ APCLದೋ ಯಾವುದೋ PSC ಅದೆಂಥದ್ದು ಕಂಪ್ನಿ ಇದೆಲ್ಲ ಡೆಲ್ಲಿಲಿ ಇತ್ತಲ್ಲ, ಈಗ ಸೀಸ್ ಆಗಿದೆಯಲ್ಲ PSCL, ಅದಕ್ಕೆ ಸಂಬಂಧಪಟ್ಟಿದ್ದು ಲ್ಯಾಂಡ್ ಏನೋ ವ್ಯವಹಾರ ಮಾಡಿದ್ದೀಯ ಅಂತ ಹೆದರಿಸಿ 20 ಕೋಟಿಲಿ ಸಾಯಂಕಾಲದೊಳಗೆ 2 ಕೋಟಿ ಕೊಡು ಅಂತೇಳಿ ಫೋನ್ನಲ್ಲಿ ದೂರವಾಣಿ ಕರೆ ಎಲ್ಲ ಚರ್ಚೆಗಳಾಗವಲ್ಲ. ಈಗ ಅದೆಂಥದ್ದು SITಲಿ ಸಿಕ್ದರ್ನೆಲ್ಲ ಫೋನಲ್ಲಿ ಮಾತಾಡಿದ್ದ ಕರ್ಕೊಂಡು ಒಂದೊಂದು ತಿಂಗಳು ಕೂರಿಸ್ಕೊಂಡಿದ್ರಲ್ಲ. ಸಿಕ್ದರ್ನೆಲ್ಲ ಫೋನಲ್ಲಿ ಒಬ್ರಿಗೊಬ್ರು ಮಾತಾಡ್ಕೊಂಡಿದ್ದೀರಿ ಅಂತೇಳಿ ಇವೆಲ್ಲ ತೆಗೀರಿ. ಈ ರೌಡಿ ಶೀಟರ್ದು ಇವತ್ತು ಹೇಳ್ತಾ ಇದ್ದೀರಪ್ಪ ಇದರಲ್ಲಿ ಸಿದ್ದರಾಮಯ್ಯನವರೇ. ಯಾರು ನಿಮ್ಮ ಆಫೀಸಿಂದ ಮಾಡಿದೋ, ನಿಮ್ಮ ಯಾರು ಪತ್ರಿಕಾ ಸೆಕ್ರೆಟ್ರಿ ಕೈಲಿ ಮಾಡಿಸಿದ್ರು, ಯಾರ ಕೈಲಿ ಮಾಡಿಸಿದ್ರಿ ಇದೆಲ್ಲ? ಈ ಲೆಟರ್ನ ನೆನ್ನೆ ಬಿಟ್ಟಿದ್ದಾರೆ ಕೆಲವು ಮಾಧ್ಯಮಕ್ಕೆ. ಪಾಪ ಯಾರು ಸೀರಿಯಸ್ ತಗೊಂಡಿಲ್ಲ ಇದನ್ನು. ಈಗ ನೆನ್ನೆ ರಾತ್ರಿನೂ 9 ಗಂಟೆಗೇ ಹರಿಸ್ತಾರೆ ಇದನ್ನು, ಬರೀರಿ ಅಂತ. ಈ ಶ್ರೀಧರ ಅಂತಕ್ಕಂಥದ್ದನ್ನ ಈಗ ರೌಡಿ ಅಂತಿದೆಯಲ್ಲಪ್ಪ, ನಿನ್ನ ಕಚೇರಿಗೆ ಯಾವ ಡೇಟಲ್ಲಿ ವಿಜಯ್ ಟಾಟಾ ಫೋನ್ ಮಾಡಿ ಅವನ್ನ ಕರೆಸ್ಕೊಂಡು IG ಕಚೇರಿಗೆ ಹೋಗು, ಒಬ್ಬ ಖಾಸಗಿ ಚಾನಲ್ನ ವರದಿಗಾರನ ನಿನ್ನ ಜೊತೆ ಕಳಿಸ್ಕೊಡ್ತೀನಿ ಅಂತ ಹೇಳಿ ಅವನ ಜೊತೆ ಮಾಡಿ ಕಳಿಸಿದ್ರಲ್ಲ IG ಕಚೇರಿಗೆ. ಅಲ್ಲಿ ಕರೆಸ್ಕೊಂಡು ಈ IG ಯಾರೋ ರಾಕೇಶ್ ಅಂತ ಇನ್ಸ್ಪೆಕ್ಟ್ರನ್ನ ಕರೆದು, ಅಲ್ಲಿ IG ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ರಾಕೇಶ್ ಕರೆದು, ಇವನು ಶ್ರೀಧರ್ ಬರೆದಿರೋ ಅರ್ಜಿ ಸ್ವಲ್ಪ ತಪ್ಪಿದೆ, ಬೇರೆ ಥರ ಬರೀಬೇಕು ಅಂತ ಹೇಳಿ ಡಿಕ್ಟೇಷನ್ ಕೊಟ್ಟು ಬರ್ಸಿದ್ರಲ್ಲಪ್ಪ. ಇದೆಲ್ಲ ಇದೆಯಲ್ಲ. ರಾಕೇಶು ಬದುಕವನ್ನಲ್ವ, ನಿಮ್ಮ ಕಚೇರಿಯಲ್ಲಿ ಕೆಲಸ ಮಾಡಿಲ್ವ ಆ ಡೇಟಲ್ಲಿ? ತಗ್ಸಿ ಎಲ್ಲ ಯಾವ ಎನ್ಕ್ವೈರಿ ಮಾಡ್ತೀರಿ? ಈ ಅಧಿಕಾರಿಯ ಘನಂದಾರಿ ಕೆಲಸ ಮಾಡಿರೋದು. ನಾನು ಸುಮ್ಮನೆ ಚಾರ್ಜ್ ಮಾಡಲ್ಲ. ನಾನು ಗವರ್ನರ್ನ ಕಚೇರಿಗೆ ಅವಮಾನ ಮಾಡಿ, ಗೌರವಾನ್ವಿತ ರಾಜ್ಯಪಾಲರನ್ನ ಕಚೇರಿ ತಲಾಶ್ ಮಾಡಲಿಕ್ಕೆ ನನಗೆ ಪರ್ಮಿಷನ್ ಕೊಡಿ ಅಂತ ಹೇಳಿ ಲೆಟ್ರ್ ಬರೆದಂಥದ್ದನ್ನು ಮಾಧ್ಯಮದಲ್ಲಿ ಲೀಕ್ ಮಾಡಿ ಯಾವ ಥರ ನಡ್ಕೊಂಡ್ರಿ? ಅದನ್ನು ನಾನು ಕೇಳಿದ್ದು, ಪ್ರಶ್ನೆ ಮಾಡಿದ್ದು. ನನ್ನ ತನಿಖೆ ಬಗ್ಗೆ ನೀವು ಇನ್ನೂ ಎಷ್ಟು ದಿವಸ ಬೇಕಾದ್ರೂ ಇಟ್ಕೊಳ್ಳಿ, ಮಾಡ್ಕೊಳ್ಳಿ. ಇನ್ನೂ ಏನಿದೆ ತನಿಖೆ ಮಾಡ್ಕೊಳ್ಳಿ, ನಾನು ತಯಾರಾಗಿದ್ದೀನಿ. ಅದು ಒಂದು ಭಾಗ. ಮುಖ್ಯಮಂತ್ರಿಗಳು ಅದು ಪಾಪ ಅದಂತೂ ಹಾರ್ಡ್ಶಿಪ್ ಅಂತೆ. ಇವರು ಕರ್ನಾಟಕಕ್ಕೆ ಬರಬೇಕಾದ್ರೆ ಪಾಪ ಇವ್ರಿಗೇನೋ ಫ್ಯಾಮಿಲಿ ಹಾರ್ಡ್ಶಿಪ್ ಇತ್ತಂತೆ. ಅದರ ಮೇಲೆ ಏನೇನೋ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಯಾವ ಥರ ಬಂದಿದ್ದೀರಿ ಗೊತ್ತಿದೆ ಎಲ್ಲ. ಇದೆಲ್ಲ ಮುಂದೆಲ್ಲ ಚರ್ಚೆ ಮಾಡೋಣ, ಅದ್ರ ಬಗ್ಗೆ ಈಗ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ, ಅದೇನು ನನ್ನ ಪಂಗೇನಹಳ್ಳಿ ಅದೆಂಥದ್ದು ಹಿಟ್ ಆ್ಯಂಡ್ ರನ್ನು ಅಂತ ಹೇಳ್ತಿರಲ್ಲ. ಇಲ್ಲಿ ನೋಡಿ, ಇಲ್ಲಿ ಹೇಳ್ತಾರೆ ಇವರು IPS ಕ್ಯಾಡರ್ ಆಫ್ ಕರ್ನಾಟಕ ಆನ್ ದ ಗ್ರೌಂಡ್ಸ್ ಆಫ್ ಎಕ್ಸ್ಟ್ರೀಮ್ ಹಾರ್ಡ್ಶಿಪ್ಪು. ಇದೇ ಥರ ಸಾವಿರಾರು ಜನ ಕೇಳ್ತಾರೆ, ಎಲ್ಲರಿಗೂ ಕೊಡ್ತೀರಾ? ಇದೆಲ್ಲ ಇರಲಿ, ಆಮೇಲೆ ಮಾತಾಡೋಣ. ಇಲ್ಲಿ ಪಾಪ ಬೇರೆ ಇವರ ಹೆಂಡತಿ ಹಾರ್ಡ್ಶಿಪ್ ಪಾಪ ಎಲ್ಲಿ ಚೆನ್ನಾಗಿಲ್ಲವಂತೆ. ಇದೆಲ್ಲಪ್ಪ ಇದೆರಡು ಇದಿತ್ತಲ್ಲ ಕೇಸ್ಗಳು. ಇಲ್ಲಿದೆ. ಅವ್ರ ಹೆಂಡತಿ ಪಾಪ ಭಾಳ ಆರೋಗ್ಯ ಚೆನ್ನಾಗಿಲ್ಲವಂತೆ. ಹಿಮಾಚಲ್ ಪ್ರದೇಶದ್ದು ಪಾಪ ಅವ್ರಿಗೆ ಆರೋಗ್ಯ ತುಂಬ ಕಷ್ಟವಂತೆ, ಜೀವಕ್ಕೆ ಅಪಾಯ ಅಂತ ಹೇಳಿ ಇಲ್ಲೆಲ್ಲೋ ನಿಮ್ಮ ಏಮ್ಸಲ್ಲಿ ಸರ್ಟಿಫಿಕೇಟ್ ಮಾಡಿಸಿ ಕರ್ನಾಟಕಕ್ಕೆ ಬಂದಿಲ್ಲಪ್ಪ. ಏನು ಹಾರ್ಡ್ಶಿಪ್ಪು,
ಯಾವ ಕಾಯಿಲೂ ಇಲ್ಲ. ಈಗ ಸರ್ಕಾರದ ಕೆಲವು ಕಾರ್ಯಕ್ರಮಗಳಿಗೆ ಪ್ರೈವೇಟ್ ಏಜೆನ್ಸಿ ಮಾಡ್ಕೊಂಡು ಟೆಂಡರ್ ಹಾಕ್ಕೊಂಡು ಏನೇನು ಮಾಡ್ಕೊಂಡಿದ್ದೀರಿ ಎಲ್ಲ ಡಾಕ್ಯುಮೆಂಟ್ ಇಟ್ಟಿದ್ದೀವಿ. ಇದು ಹಾರ್ಡ್ಶಿಪ್ಪು. ಇದು ಒಂದು ಭಾಗ ಇರಲಿ. ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ, ಇಲ್ಲಿ ಸಿಟಿ ಸಿವಿಲ್ ಆ್ಯಂಡ್ ಸೆಷನ್ ಜಡ್ಜು ಇನ್ ದ ಕೋರ್ಟ್ ಆಫ್ ಇಲ್ಲಿ ಅಡಿಷನಲ್ ಸಿಟಿ ಸಿವಿಲ್ ಆ್ಯಂಡ್ ಸೆಷನ್ ಜಡ್ಜು 27 23 ಆಗಸ್ಟ್ 2019 ಇದೇ ಮೈಸೂರಿನಲ್ಲಿ ಪಾಪ ಏನು ಎಲೆಕ್ಷನ್ ಸಾಲ ಮಾಡಿ ಸಾಲ ತೀರ್ಸೋಕ್ಕೆ ಮಾರಾಟ ಮಾಡಿಬಿಟ್ರಂತಲ್ಲ ಒಂದು ಸೈಟ್ನ. ಬೈ ಎಲೆಕ್ಷನ್ ಸಾಲ ಮಾಡೋಕ್ಕೆ, ಸಾಲ ತೀರ್ಸೋಕ್ಕೆ. ಅದ್ರದ್ದು ಸೈಟ್ ಹೆಂಗೆ ತಗೊಂಡವ್ರು ಗೊತ್ತಿದೆಯಾ? ಆ ಸೈಟ್ನ ಇದಿರಲಿ 14 ಸೈಟು. ಇದೇ ಮೊದಲನೇದು. ಅದಕ್ಕಿಂತ ಮುಂಚೆ ಅದು ಆ ಟೈಮಲ್ಲೇ 97, 98 ಇದೂ 97, 98 ಸಾಕಮ್ಮ ಸ್ಟೇಟಿಂಗ್ ಆ್ಯಸ್ ಅಂಡರ್. ಈಗ ನಾನು ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುವುದೇನೆಂದರೆ, ಮೈಸೂರು ತಾಲೂಕು ಕಸಬಾ ಹೋಬಳಿ ಇನ್ಕಲ್ ಗ್ರಾಮದ ಸರ್ವೆ ನಂಬರ್ 70/4A ವಿಸ್ತೀರ್ಣ 30 ಗುಂಟೆ ಜಮೀನು ನನಗೆ ಪಿತ್ರಾರ್ಜಿತವಾಗಿ ಬಂದು ಹಾಲಿ ನನ್ನ ಸ್ವಾಧೀನಾನುಭವದಲ್ಲಿ ಇರುತ್ತದೆ. ನನ್ನ ಯಜಮಾನರಾದ ಸಣ್ಣೇಗೌಡರು ಚಲೋ ಮೈಸೂರು ಎಂಬ ಸ್ವಾತಂತ್ರ್ಯ ಹೋರಾಟದಲ್ಲಿ ಗುಂಡೇಟಿನಿಂದ ಸತ್ತಿದ್ದಾರೆ. ಅವರ ಜ್ಞಾಪಕಾರ್ಥವಾಗಿ ಮೇಲ್ಕಂಡ ಸದರಿ ಜಮೀನಿನಲ್ಲಿ ನಾನು ವಸತಿ ಶಾಲೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಕಟ್ಟಿಸಬೇಕಾಗಿರುವುದರಿಂದ ಸದರಿ ಜಮೀನನ್ನು ಮೇಲ್ಕಂಡ ಉಪಯೋಗಕ್ಕಾಗಿ ಭೂಸ್ವಾಧೀನ ನಡವಳಿಕೆಯಿಂದ ಕೈಬಿಟ್ಟು ಸದರಿ ಜಮೀನನ್ನು ಡಿನೋಟಿಫಿಕೇಶನ್ ಮಾಡಿಸಿಕೊಡಬೇಕಾಗಿ ಪ್ರಾರ್ಥಿಸುತ್ತೇನೆ. ಇದು ಪಾಪ ವಸತಿ ಶಾಲೆ ಬಡ ವಿದ್ಯಾರ್ಥಿಗಳಿಗೆ ಅವ್ರು ಗುಂಡೇಟಲ್ಲಿ ತೀರ್ಕೊಂಡು ಹೋಗಿರ್ತಾರಲ್ಲ, ಅವ್ರ ಜ್ಞಾಪಕಾರ್ಥ ಮಾಡೋಕ್ಕೆ ಅಂತ ಡಿನೋಟಿಫಿಕೇಶನ್ ಮಾಡಿಸ್ಕೊತಾರೆ 25 ದಿವಸದಲ್ಲಿ. ನಂತರ ಇಲ್ಲಿ ಹೇಳ್ತಾರೆ, ಇಲ್ಲಿ ಜಡ್ಜು ಆ ಕೋರ್ಟಲ್ಲಿ ಏನು ಹೇಳ್ತಾರೆ, ಇಟ್ ಈಸ್ ಆರ್ಗ್ಯೂಡ್ ಬೈ ದ ಕೌನ್ಸಿಲ್ ಫಾರ್ ದ ಕಂಪ್ಲೇನೆಂಟ್ ದಟ್ in view of production of all these documents which are marked in the complaint through the complainant, prima facie shows that there is illegal denotification, and based upon the illegal notification sold the property to accused number 1. ಯಾರು accused number 1? ಸಿದ್ದರಾಮಯ್ಯ. ಅಲ್ಟಿಮೇಟ್ಲಿ ಏನು ಹೇಳಿದ್ರು ಅವರು,